ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು, ನಿನ್ನೆ ಬಾಂಗ್ಲಾದೇಶ್ ವಿರುದ್ಧ ನಮ್ಮ ಭಾರತ ತಂಡ ಭರ್ಜರಿ ಭಯಂಕರವಾಗಿ ಗೆಲ್ತು ಅಂತ ಹೇಳಬೇಕು. ಶುಭಮ್ ಗಿಲ್ ಅವರು 100 ಕೂಡ ಮಾಡಿಕೊಟ್ರು. ನಮ್ಮ KL ರಾಹುಲ್ ಅವರ ಬೆಂಕಿ ಬ್ಯಾಟಿಂಗ್, ರೋಹಿತ್ ಅವರ ಬೆಂಕಿ ಬ್ಯಾಟಿಂಗಿಂದ ನಮ್ಮ ಭಾರತ ತಂಡ ಗೆಲ್ತು ಅಂತ ಹೇಳಬೇಕು. ಚೇಸ್ ಮಾಡಿ ಶಮಿ ಅವರು ಒಳ್ಳೆ ಬೌಲಿಂಗ್ ಮಾಡಿದರು. ಹರ್ಷಿತ್ ರಾಣಾ, ಹರ್ಷದೀಪ್ ಇವರೆಲ್ಲ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿ ಒಟ್ಟಾರೆ ಟೀಮ್ ಎಫರ್ಟಿಂದ ನಮ್ಮ ಭಾರತ ತಂಡ ದಾಖಲೆ ಮಾಡ್ಕೊಂಡು ಗೆಲ್ತು ನಿನ್ನೆ ಮಾತ್ರ ಅಂತ ಹೇಳಬೇಕು. ಸುಮಾರು ದಾಖಲೆಗಳು ಸೃಷ್ಟಿ ಆದ ಭಾರತ ಪರವಾಗಿ ಅಂತ ಹೇಳಬೇಕು. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಪೋಸ್ಟ್ ಮ್ಯಾಚ್ ತಿಳಿಸಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಈಗ ಮ್ಯಾಟ್ರ್ ಏನಪ್ಪ ಅಂತ ಅಂದರೆ, ನೆನ್ನೆ ಭಾರತ ತಂಡ ಗೆದ್ದ ನಂತರ ಗ್ರೂಪ್ ಎ ಅಲ್ಲಿ ಪಾಯಿಂಟ್ಸ್ ಟೇಬಲ್ ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳಬೇಕು. ಕೆಲವೊಂದಷ್ಟು ತಂಡಗಳಿಗೆ ಆಲ್ಮೋಸ್ಟ್ ಆಲ್ ಹೊರಗೆ ಅಂತ ಹೇಳಬೇಕು. ಅಂದರೆ ಚಾಂಪಿಯನ್ಸ್ ಟ್ರೋಫಿಯಿಂದ ಅವ್ರಿಗೆ ಸಂಕಷ್ಟ ಇರೋಕೆ, ಅಂದರೆ ಪ್ಲೇ ಆಫ್ಗೆ ಹೋಗೋದು, ಸೆಮಿಫೈನಲ್ ಹೋಗೋದು ತುಂಬಾ ಕಷ್ಟ ಆಗಿದೆ ಅಂತ ಹೇಳಬೇಕು. ಹಾಗಾದರೆ ಯಾರಿದೆ ನಮ್ಮ ಪಾಯಿಂಟ್ಸ್ ಟೇಬಲ್, ನಮ್ಮ ಭಾರತ ತಂಡಕ್ಕೆ ಎಷ್ಟನೇ ಸಾಧ್ಯತೆ, ಎಷ್ಟನೇ ಚಾನ್ಸಲ್ಲಿದೆ, ಮತ್ತು ಬೇರೆ ತಂಡಗಳು ಯಾವ್ಯಾವ ಸ್ಟೇಜಲ್ಲಿ ಇದ್ದಾವೆ, ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಆಗ್ತಿರುವಂಥ ಪಿಕ್ಚರ್ಸ್ ಬಂದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎರಡೂ ಕೂಡ ಆಗ್ತಿದೆ ಅಂತ ಹೇಳಬೇಕು. ಗ್ರೂಪ್ ಎ ಅಲ್ಲಿ ನೋಡ್ತಾ ಇರ್ಬೋದು, ನ್ಯೂಜಿಲೆಂಡ್, ಇಂಡಿಯಾ, ಬಾಂಗ್ಲಾದೇಶ್, ಪಾಕಿಸ್ತಾನ ಇದೆ ಅಂತ ಹೇಳಬೇಕು. ಇಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ್ಗೆ ಆಲ್ಮೋಸ್ಟ್ ಆಲ್ ಕಷ್ಟ ಗುರು. ಇಲ್ಲಿಂದ ಅವರು ಹೋಗ್ತಾರೆ ಅಂತ ಅಂದರೆ ನ್ಯೂಜಿಲೆಂಡು ಮತ್ತು ಭಾರತ ತಂಡ ಯಾವುದು ಕೂಡ ಪಂದ್ಯ ಗೆಲ್ಲಬಾರ್ದು, ಮತ್ತು ಬಾಂಗ್ಲಾದೇಶ ಅವರು ಕೂಡ ಸೋಲಿಸಬೇಕು ನ್ಯೂಜಿಲೆಂಡ್. ಆಗ ಚಾನ್ಸ್ ಇರುತ್ತೆ ಪಾಕಿಸ್ತಾನಕ್ಕೆ ಅಂತ ಹೇಳಬೇಕು. ಪಾಕಿಸ್ತಾನ ಬಾಂಗ್ಲಾದೇಶ್ಗೆ ಎರಡೂ ಕೂಡ ಇದೇ ರೀತಿ ಇದೆ ಅಂತ ಹೇಳಬೇಕು. ಅವರು ಕೂಡ ಪಾಕಿಸ್ತಾನ ಭಾರತವನ್ನು ಸೋಲಿಸಬೇಕು ಅಂತ ಕಾಯಬೇಕಾಗುತ್ತೆ. ಆಗ ಅವ್ರಿಗೆ ಚಾನ್ಸ್ ಅಂತ ಹೇಳಬೇಕು. ಅಗ್ರಸ್ಥಾನದಲ್ಲಿರೋದು ನ್ಯೂಜಿಲೆಂಡ್ ಮತ್ತು ಭಾರತ ಒಂದೊಂದು ಪಂದ್ಯ ಗೆದ್ದೆ ಅಂತ ಹೇಳಬೇಕು. ನೆಟ್ರಿಂದ ನ್ಯೂಜಿಲೆಂಡ್ ಅವರು ಮೇರೆ ಅಂತ ಹೇಳಬೇಕು. ಇನ್ನು ಗ್ರೂಪ್ ಬಿ ಅಲ್ಲಿ ಯಾವುದೇ ರೀತಿ ಮ್ಯಾಚಸ್ ಆಗಿಲ್ಲದ ಕಾರಣದಾಗಿ ಯಾವುದೇ ಒಂದು ತಂಡದಲ್ಲೂ ಪಾಯಿಂಟ್ಸ್ ಟೇಬಲ್ ಬದಲಾವಣೆ ಆಗಿಲ್ಲ. ಅವ್ರದ್ದು ಇನ್ನೇನು ಶುರು ಆಗುತ್ತೆ, ಗ್ರೂಪ್ ಬಿ ಮ್ಯಾಚ್ಗಳು ಶುರು ಆಗುತ್ತೆ. ಚಾಂಪಿಯನ್ಸ್ ಟ್ರೋಫಿ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇತ್ತು. ನಮ್ಮ ಭಾರತ ತಂಡ ಬೇಗನೆ ಫೈನಲ್ಗೆ ಹೋಗಿ ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಬಡ್ದು ಬಾಯಿಗೆಸ್ಕೊಂಡು ಬರಲಿ ಅಂತ ಬಯಸೋಣ. ಏನಂತರ ಆಕರ್ಷ ಕಮೆಂಟ್ ಮಾಡಿ ಗುರು. ಈ ಮಾಹಿತಿ ಇಷ್ಟ ಆಯಿತು ವಿಡಿಯೋದು ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ, ಜೈ ಭಾರತ. ಈ ಸಲ ಕಪ್ ನಮ್ಮದೇ.